ಯುಗಾದಿ ಅಂದರೆ ಯುಗದ ಆದಿ. ಆದರೆ ಅದನ್ನು ಯಾಕೆ ಸಂಭ್ರಮಿಸ್ತಾರೆ, ಯಾಕೆ ಆಚರಿಸ್ತಾರೆ ಅಂತ ಗೊತ್ತಾ? ಅದಕ್ಕೆ ಒಂದು ಕಥೆನೇ ಇದೆ. ಒಂದು ಸರಿ ನಾರದ ಮುನಿಗಳು ವಿಷ್ಣು ಹತ್ರ ಹೋಗ್ಬಿಟ್ಟು, ನಿನ್ನ ಪ್ರಭಾವ ಯಾರ ಮೇಲಾದರೂ ಬೀಳ್ಬೋದು, ಆದರೆ ನನ್ನ ಮೇಲೆ ಬೀಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು, ನೀನು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಾ ಅಂದಿದ ತಕ್ಷಣ ನದಿಯಲ್ಲಿ ಸ್ನಾನ ಆಗ್ತಿದ್ದಂಗೆ ಒಂದು ಹೆಣ್ಣಾಗಿ ಅವರು ಪರಿವರ್ತನೆ ಆಗ್ತಾರೆ. ಆಮೇಲೆ ಅವರು ಒಬ್ಬ ರಾಜನ ಮದುವೆ ಆದಮೇಲೆ ಅವ್ರಿಗೆ 60 ಜನ ಮಕ್ಕಳಾಗ್ತಾರೆ. 60 ಜನ ಮಕ್ಕಳೊಡನೆ ರಾಜನೂ ಕೂಡ ಒಂದು ಯುದ್ಧದಲ್ಲಿ ಅವರು ಸತ್ತೋಗ್ತಾರೆ. ಸತ್ತೋದ್ಮೇಲೆ ಇದು ಅರಿವಾಗಿ ನಾರದ ಮುನಿಗಳು ವಿಷ್ಣು ಹತ್ರ ಬಂದು ಅಳ್ತಾ ಬೇಡ್ಕೊಳ್ತಾರೆ. ಆಗ ವಿಷ್ಣು ಆ ಹೆಣ್ಣು ನಾರದ ಮುನಿಗಳನ್ನ ಮತ್ತೆ ನಾರದರಾಗಿ ಮಾಡ್ತಾರೆ. ಆದ್ರೂ ತನ್ನ ಮಕ್ಕಳಿಗೋಸ್ಕರ ನಾರದ ಮುನಿಗಳು ಬೇಜಾರಲ್ಲೇ ಇರ್ತಾರೆ. ಅದಕ್ಕೆ ವಿಷ್ಣು ಯುಗಾದಿ ಹಬ್ಬ, ಪ್ರತಿ ವರ್ಷ ಬರೋ ಯುಗಾದಿ ಹಬ್ಬ ದಿನದಂದು ಪ್ರತಿ ಸಂವತ್ಸರ ನಿನ್ನ ಒಬ್ಬೊಬ್ಬರ ಮಕ್ಕಳ ಹೆಸರಲ್ಲಿ ಈ ಭೂಮಿ ಮೇಲೆ ಜನ ಹಬ್ಬವಾಗಿ ಸಂಭ್ರಮಿಸ್ತಾರೆ, ಆಚರಣೆ ಮಾಡ್ತಾರೆ. ಅದಕ್ಕೆ ನಿನ್ನ ಮಕ್ಕಳ ಹೆಸರಿಡಲಾಗುತ್ತೆ ಅಂತ ಹೇಳ್ತಾರೆ. ಇದೇ ರೀತಿ ಪ್ರತಿಯೊಂದು ವರ್ಷ ಬರುವ ಒಂದೊಂದು ಹೆಸರಂದರೆ ಕ್ರೋಧಿನಾಮ 2024ರಲ್ಲಿ ಬಂದಿತ್ತು. ಹಾಗೆ 2025ರಲ್ಲಿ ವಿಶ್ವವಾಸು ನಾಮ ಸಂವತ್ಸರ ಆಗಿತ್ತು. ಇದೆಲ್ಲ ನಾರದ ಮುನಿಗಳ ಮಕ್ಕಳ ಹೆಸರು. ಇದೇ ರೀತಿ ನಾವು ಒಂದೊಂದು ವರ್ಷವೂ ಒಬ್ಬೊಬ್ಬರ ಮಕ್ಕಳ ಹೆಸರಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ.